ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಹೊಸ ಕಂಟೆಂಟ್ ಕೇಳಿ ನನ್ನ ಮಗಳು ಹೇಳ್ತಾಳೆ. ಹೇಳಪ್ಪ ನಿಮ್ಮ ಪಿ ಜಿ ಕತೆನ. ಪಿ ಜಿನಲ್ಲಿ ಕಳ್ಳರು ಕಟ ಅಂದ್ರೆ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಬೇರೆದೇಂದ್ರಲ್ಲೂ ಅಲ್ಲ, ತಿನ್ನೋದ್ರಲ್ಲಿ ಅಲ್ಲ ಈಗ ಗ್ರೂಪ್ ಮೆಸೇಜ್ ಎಲ್ಲ ಏನು ಗೊತ್ತೈತೆ, ಮೆಸೇಜ್ ಹಾಕಿದ್ದಾರೆ. ಜಸ್ಟ್ ಈಗ ಬಂದಿರೋ ಗ್ರೂಪ್ ಮೆಸೇಜ್. ಹೇಳಪ್ಪ. ನೋಡಿದ್ದು ಅರ್ಧ ಗಂಟೆ ಆಗೈತೆ ಬಂದು. ಹೇಳು ಏನಾಗ್ತದೆ. ಇಂಪಾರ್ಟೆಂಟ್ ನೋಟಿಸ್. ಹಾಯ್ ಎವ್ರಿವನ್, ಇಟ್ ಕೇಮ್ ಟು ಅವರ್. ಅಂದ್ರೆ ಆಂಟಿ ಅಷ್ಟೊಂದು ಕರೆಕ್ಟಾಗಿ ಇಂಗ್ಲಿಷ್ ಟೈಪ್ ಮಾಡಿಲ್ಲ. ಅವ್ರು ಹೆಂಗ್ ಟೈಪ್ ಮಾಡೋರ ಗೊತ್ತಿಲ್ಲ. ಪಾಪ ಅವ್ರಿಗೆ ಗೊತ್ತಿರೋಷ್ಟು ಮಾಡೋರ. ಹೇಳವ. ಹಾಯ್ ಎವ್ರಿವನ್, ಇಟ್ ಕೇಮ್ ಟು ಅವರ್ ನೋಟಿಸ್ ದಟ್ ಫ್ರಮ್ ಪಾಸ್ಟ್ ಫ್ಯೂ ಡೇಸ್ eatable items are being stolen from the common refrigerator. It's a sincere request to not take anyone else items. Kindly purchase your own eatables. We will have to take strict action if this continues. You are all working professionals and are salaried employees. ನೋಡಪ್ಪ, This is really bad to see that you do not value others' money. If you want to eat something apart from what we provide, kindly buy from your own money. ಪಾಪ ಕಣ, ಯಾವಾಗ ಮಾಡೋದಂಗೆ ಅದೇ ದುಡಿಯಲ್ವಾ. Let's work together to keep our PG a trustworthy and comfortable space for everyone. Thank you. ಬಾಟಲ್ ಇಟ್ರೆ ಬಾಟಲ್ ಕರೀತಾರೆ, ಅದಕ್ಕೆ ಬಟ್ಟೆನೂ ಹಾಕಕ್ ನಂಗೆ ಭಯ. ಬಟ್ಟೆ ಒಣಗಾಕ್ಲೇ ಬೇಡ, ಇಲ್ಲಿಗೆ ತಂದ್ಬಿಡು. 15 ದಿನಕ್ಕೊಂದ್ಸರಿ ಇಲ್ಲ ತಿಂಗಳಿಗೊಂದ್ಸರಿ ತಂದ್ಬಿಟ್ಟು ಇಟ್ಬಿಡು, ಇಲ್ಲೇ ಒಣಗಿಸ್ಕೊಬೇಕು. ಬಟ್ಟೆ ಒಗೆದು ಒಣಗಿಸಿ. ಪಾಪ ಒಂದು ಹುಡುಗಿ ನನ್ನ ರೂಮ್ ಮೆಟ್ಟನೆ, ಅವಳು ಬಾಟಲ್ ಇಟ್ಬಿಟ್ಟು ಬಂದಿದ್ದಾಳೆ. ಮರ್ತ್ಕೊಂಡು ಊಟ ಮಾಡ್ಬಿಟ್ಟು ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟು ಬಂದ್ಬಿಟ್ಟವಳೆ. ಎತ್ಕೊಂಡು ಹೋಗವ, ಹೋಗಿ ನೋಡಷ್ಟಲ್ಲಿ ಎತ್ಕೊಂಡು ಹೋಗ್ಬಿಟ್ಟು. ಸಿ ಸಿ ಕ್ಯಾಮ್ರಾ ಇಲ್ವಾ ಅಲ್ಲಿ? ಅಲ್ಲಿ ಡೈನಿಂಗ್ ಟೇಬಲ್ ಹತ್ರ ಇಲ್ಲ. ಎಷ್ಟೆಷ್ಟು ತಿಂತಾರೆ? ಫ್ರಿಡ್ಜಲ್ಲಿ ಏನಿಟ್ರು ಇರಲ್ವಂತೆ. ಪಾಪ, ನಾನು ಒಟ್ಟಿನಲ್ಲಿ ಏನು ಇಟ್ಟಿಲ್ಲ ಇದುವರೆಗೂ. ಎಂತೆಂಥ ಸ್ಟೋರಿಗಳಾಗ್ತದೆ. ಅವು ದುಡಿತಾವಲ್ಲವ ಚೆನ್ನಾಗಿ. ಮತ್ತೆ ಎಲ್ಲ ಸ್ಯಾಲ್ರಿಡ್ ಅಲ್ವಾ, ಏನಕ್ಕಪ್ಪ ಕದಿಬೇಕು. ಮೋಸ್ಟ್ಲಿ ಕತ್ ತಿನ್ನೋದ್ರಲ್ಲೇ ಸುಖ ಅನ್ಸುತ್ತೆ. ಅಲ್ಲ, ಬಾಟ್ಲು ಸಣ್ಣ ಮಕ್ಕಳು LKG UKG ಮಕ್ಕಳು ಪೆನ್ಸಿಲ್ ಕತ್ತಿಗೆ ಬಾಟ್ಲೆ ಕದಿತಾವ ಪಿ ಜಿಲಿ. ಬಟ್ಟೆಗಳು ಶರ್ಕಣಪ್ಪ, ಒಳ್ಳೊಳ್ಳೆ ಬಟ್ಟೆಗಳು ಹಾಕಂತೀಯ. ಆಮೇಲೆ ಯಾಕಬೇಕು, ಬಟ್ಟೆಗಳು ಎತ್ಕೋತಾವಂತ. ಬಟ್ಟೆಗಳು ಎತ್ಕೊಂತವ. ಯಾವುದೋ ಒಂದೇನೋ ಹಂಗಾಗಿತ್ತು ಅನ್ನಂಗಿತ್ತು. ಎಲ್ಲ ಕಡೆನೂ ಹಂಗಿನ, ಇದೊಂದು ಪಿ ಜಿಲಿ ಹಂಗಿನ ಹಂಗಿರೆ. ಬೇಗ ನಿಮ್ಮ ಪಿ ಜಿಲಿ ಕೇಳ್ಕೊಳ್ಳೋಣ. ಕೆಲವು ಪಿ ಜಿಗಳಲ್ಲಿ ಆಗ್ತವೆ ಅನ್ಸುತ್ತೆ ಅಂತ ಹಂಗೆಲ್ಲ ಮಾಡೋದು. ಪಿ ಜಿನಲ್ಲಿ ನೆಟ್ಟಿಗೆ ಊಟ ತಿಂಡಿ ಇಲ್ಲ ಅಂತ ಅಂದ್ಬಿಟ್ಟು ಚಿಕನ್ ತರಿಸ್ಕೊಟ್ಟಿದ್ದೀನಿ. ಏನು ಮಾಡೋದು ಅಂತ ಅಂದರೆ ಏನು ಆರಾಮ ಮಾಡಿ ಅಂತ. ಈಗ ತಿಂದಿರೋದೇ ಹೊಟ್ಟೆ ತುಂಬ ಹೋಯ್ತು, ಏನು ಬೇಡ ಅನಿಸ್ತಿದೆ ನಮಗೆ. ಹೇಳು ಏನು ಬೇಕು ಅಂತ. ಏನೋ ಒಂದು ಮಾಡಿ. ನನಗೆ ನನ್ನ ತಲೆ ಕೆಟ್ಟೋಯ್ತಿದ್ದೆ, ನೀನು ಹಂಗೆ ಅನ್ಬೇಡ. ನೀನು ನಿಮ್ಗೆ ಏನು ಅನ್ಸುತ್ತೆ? ನಾನು ಅದೇ ಒದ್ದಾಕ್ಬಿಡ್ತೀನಿ. ನನಗೆ ಇಂಥದ್ದು ಮಾಡಿ ಅಂತ ಅಂದ್ಬಿಡ್ಬೇಕಾದ್ರೆ ಮಾಡ್ಬಿಡ್ತೀನಿ. ಏನಾರು ಮಾಡಿ, ನೀವೇನಾರು ಮಾಡಿ ಅಂದ್ರೆ ತಲೆ ಕೆಟ್ಟೋಗೋದು ನನಗೆ. ಇಂಥದ್ದು ಅಂತ ಏನಾದ್ರು ಹೇಳು, ಏನು ಬೇಕು ಅದನ್ನ ಹೇಳಿ. ನಿಮ್ಗೆ ಸಣ್ಣ ರೈಟ್ ನಾವು ಸಣ್ಣಾಗಿದ್ದೀನಲ್ವಾ, ಸ್ವಲ್ಪ ಹೇಳು. ನಿನ್ಗೆ ಏನು ಬೇಕು? ನನಗೆ ನೀನೇ ಮಾಡ್ಕೊಡೋದು. ನನಗೂ ಸಾಕಾಯ್ತು. ಯಾರನ್ನ ಕೇಳಿಗೆ ಅಂತಾರೆ. ಅಡುಗೆ ಮಾಡ್ತಾರೆ. ಸುಳ್ಳು ಸುಮಾರು ದಿನ ಆಯ್ತು ಅಡುಗೆ ಮಾಡಿ ಅಲ್ವಪ್ಪ. ಅಂದ್ರೆ ಅಲ್ಲಿ ಬೆಳಿಗ್ಗೆಲ್ಲ ಮರ್ತೋಗಿಲ್ಲ. ಅಣ್ಣ ಬರೋಕ್ಕಿಂತ ಮುಂಚೆ ನೀನು ಅಡುಗೆ ಮಾಡ್ತಾ ಇದ್ದೀವಿ. ಮಾಡಿದೀನಿ ಅಣ್ಣ ಬರೋಕ್ಕಿಂತ ಮುಂಚೆ, ಅದಾದ್ಮೇಲೆ ಮಧ್ಯದಲ್ಲಿ ಮಾಡಿದೇ ಇಲ್ಲ ಅಂತಲ್ಲ, ಬಟ್ ಕಮ್ಮಿ. ನಿಜನಾ? ಈಗ ನಮ್ಮಪ್ಪ ಹೋಗೇನೆ ಹೆಚ್ಚು ಕಮ್ಮಿ 4 ತಿಂಗಳ ಹತ್ರ ಆಯ್ತು ಬಂತು. ಹೇಳು. ಆಯ್ತು ಬಿಡಮ್ಮ, ಈಗ ನೀನೇ ಮಾಡ್ಕೊಡು. ಹಂಗಿರ ಆಯ್ತು, ಏನು ಬೇಕು ಹೇಳಿ ಮಾಡ್ಕೊಡು. ನನಗೆ ನಿನ್ನ ಇಷ್ಟ ಏನು ಬೇಕಾದ್ರೆ ನೀನೇ ಮಾಡು. KFC ತಿಂತೀಯ? ಹೋಗ್ಲಿ. ಏನಮ್ಮ, ಚಿಕನ್ ಪಿಜ್ಜಾಗಳೇನು ಬೇಡ ಕಣಪ್ಪಿ. ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಡು ಹೋಗ್ಲಿ. ಸುಮ್ಮನಿರೋ. ಪಿಜ್ಜಾಗಳೇನು ಬೇಕಾದ್ರೆ ಆರ್ಡ್ರ್ ಮಾಡಿದ್ರೆ ಬರ್ತವೆ ಅಲ್ಲಪ್ಪ. ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಡು ಹೋಗು. ಸಾರು ಹೋದ್ವಾರ ಮಾಡಿದ್ದೀನಿ ಅಪ್ಪಿ. ಹಾಂ, ಹೊರಗಡೆ ತಿಂದಿದ್ಯಾ? ಒಂದು 5 ಸಲ ತಿಂದಿರ್ಬೋದು. ವೆಜ್ಜಾ ನಾನ್ ವೆಜ್ಜಾ? ಎರಡು ಮಿಕ್ಸಲ್ಲಿ ಈ ವಾರ ಟೋಟಲಿ 15 ಡೇಸಲ್ಲಿ 10 ಡೇಸ್ ಮಾತ್ರ ಪಿ ಜಿಲಿ ತಿಂದಿದ್ಯಾ? ನೂಡಲ್ಸ್ ತಿಂದೆ, ಚೆನ್ನಾಗಿತ್ತು. ಅಲ್ಲೇ ಪಕ್ಕದಲ್ಲಿ ನೂಡಲ್ಸ್. ಬಿರಿಯಾನಿ ಹೇಳಿದ್ನಲ್ಲ, ಬಿರಿಯಾನಿ ತಿಂದಿದ್ದೆ. ಇದು ತಿಂಡಿ ಐಟಮ್ಸು ತಿಂದಿದ್ದೀನಿ ಅಂದಲ್ಲ. ಇಲ್ಲ, ತಿಂಡಿ ಏನೋ ಮಧ್ಯದಲ್ಲಿ ತಿಂತೀನಿ ಅಂದಲ್ಲ. ಮೋಮೋಸ್ ತಿಂದಿದ್ದೆ, ಸಂಜೆ ಚೆನ್ನಾಗಿತ್ತು ಮೋಮೋಸ್. ಯಾವುದು ವೆಜ್ಜಾ ನಾನ್ ವೆಜ್ಜಾ?
ಪಿ ಜಿನಲ್ಲಿ ಇರಕ್ ಬೇಜಾರು. ನೀನಿರೋ ಏರಿಯಾನು ಚೆನ್ನಾಗಿದೆ, ಎಚ್ ಎಸ್ ಆರ್ ಲೇಔಟ್ ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಹ್ಞೂ ಇರಕ್ ಬೇಜಾರು, ಒಬ್ಳೆ ಇರ್ಬೇಕಲ್ಲ. ನಿಮ್ಮ ರೂಮ್ಮೇಟ್ಸ್ ಒಂದು ಹುಡುಗಿ ಐತಲ್ಲ, ಅದೇನೇ ಹೇಳ್ತಿದ್ದಲ್ಲ, ರೂಮ್ಮೇಟ್ಸ್ ಆ ಹುಡುಗಿ ಎಷ್ಟು ಕ್ಲೀನ್ ಅಂದರೆ ಸಖತ್ ಕ್ಲೀನ್ ಅಂತೆ. ಇವಳೇ ಗಬ್ಬು ಅಂತ. ಚಿನ್ನಿ ಸಣ್ಣಾಗೋಳೆ ಚೆನ್ನಾಗಿ, ಗಬ್ಬು ನೀನೇ ಗಬ್ಬು ಅಂತೀಯಲ್ಲ ಅವಳಿಗೆ ಕಂಪೇರ್ ಮಾಡ್ಕೊಂಡ್ರೆ. ಹಾಂ ಅಲ್ಲ ನಿನಗೆ ಏನು ಬಂದೈತೆ? ಹೋದಾಗ ಬಟ್ಟೆ ಹಾಕೊಂಡಿದ್ದು ನಾನು ಹೋಗಿ 13 ದಿನ ಏನೋ ಆಯ್ತು. ನಿನ್ನೆ ಸ್ನಾನ ಮಾಡೋಳೆ, ಅತ್ತೇ ಬಟ್ಟೆ ಅವಳೆ. ಕೆಲ್ಸಕ್ಕೆ ಹೋಗಲ್ಲ ಅವಳು? ಏನ್ ಮಾಡ್ತದೋ ಅಲ್ಲ ಅಷ್ಟೊಂದು ಗಬ್ಬು ಉಂಡೆದ. ನೀ ಹಂಗಾರೆ 13 ದಿನಕ್ಕೆ ಒಂದ್ಸರಿ ಸ್ನಾನ ಅಂದರೆ ಅದು ಮಧ್ಯಪ್ರದೇಶದಂತ ಹುಡುಗಿ. ಮೋಸ್ಟ್ಲಿ ನೀರಿಗಿರಿಲ್ವಾ ಆ ಕಡೆ ಗೊತ್ತಿಲ್ಲಪ್ಪ. ಮ್ಯಾಗಿ ಮಸಾಲ ಇದೆಯಾ? ಮ್ಯಾಗಿ ಇನ್ನೇನೆ ಮಾಡ್ಕೊಂಡು 2 ಪ್ಯಾಕೆಟ್. ಅಲ್ಲ ಎಕ್ಸ್ಟ್ರಾ ಇತ್ತಲ್ಲ. ಎಕ್ಸ್ಟ್ರಾ ಗೊತ್ತಿಲ್ಲ, ನೀನೇ ಇಟ್ಟಿರ್ಬೇಕು ನೋಡು ಹಂಗಾರೆ ಮೇಲ್ಗಡೆ. ಇವ್ರುಗಳು ಬಿಟ್ಟಿರಲ್ಲ, ಇವಳು ಎಲ್ಲ ತಗೊಂಡ್ತಿದ್ದಾಳ ನೋಡು. ಅದೇನೋ ಮಾಡಿದ್ದು ಇಲ್ಲಿ ನೋಡು. ಹೇಳು. ಇಲ್ಲಿ ನೋಡು, ಚಾಟ್ ಮಸಾಲನ್ನು ಇಲ್ಲ. ಬೇಡ, ಮರ್ಕೊಂಡ್ಬಿಟ್ಟಿದೆ. ಯಾಕೆ ಅನುಷ ಮರ್ತೈತಾ ಇದ್ಯಾ ನಿಂಗೆ? ಇದೇನಮ್ಮ ಹಿಂಗಿದೆ ಕಲರು? ಕಲರ್ ಚೆನ್ನಾಗಿಲ್ಲ, ಎಂಟಿ ಆದದು. ಕಲರೇ ಇಲ್ಲ ಒಳ್ಳೆ. ಖಾರ ಇದೆ ಹೋಗ್ಲಿ. ಖಾರನೂ ಪರವಾಗಿಲ್ಲ. ನಾಟ್ ಬ್ಯಾಡ್. ಅದು ಎವರೆಸ್ಟ್ ಚಂದ ಕಣಪ್ಪಿ. ಆದ್ರೂ ಇತ್ತು ಟಿಕಲಲ್ಲಿ ಇತ್ತು, ಟಿಕಲಲ್ಲಿ ಇವ್ರ ಹತ್ರ ಇತ್ತು. ತಿಕ್ಕಲಲ್ಲ ಅದು, ತಿಕ್ಕಲಲ್ಲ. ತಿಕಲಲ್ಲ ಅಲ್ಲ ಅದು. ಇಟ್ಟಿರೋದೇ ಹೆಸರು ಡೈರೆಕ್ಟ್ ಮಾಡಲ್ಲ, ಅವ್ನು ಕೇಳ್ತಾರೆ. ಎವರೆಸ್ಟ್ ಚಿಲ್ಲಿ ಪೌಡರ್ ಇತ್ತು ಇಲ್ಲಿ. ಏನಾಗ್ತಾ ಇದೆಯಾ ಅನುಷ? ಇಲ್ಲ, ಅದು ತೊಳೆಯಕ್ಕೆ ಹಾಕಿಲ್ಲ. ಅರಿಶಿನ ಪುಡಿ. ಇದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾ? ಬೇಡ ಬೇಡ ಬೇಡ, ನಂಗೆ ಜಸ್ಟ್ ಇದಕ್ಕೊಂಚೂರು ಅರಿಶಿನ ಉಪ್ಪು ಖಾರ ಹಾಕಿ ಮ್ಯಾರಿನೇಟ್ ಮಾಡಿ. ಇದೇನಿಕ್ಕೆ? ಅದು ಯಾವ್ದಾದ್ರು ಫ್ರೈ ಮಾಡ್ತೀನಿ ರಾತ್ರಿ, ಅದಕ್ಕೆ ಈಗಲೇ ಒಂಚೂರು ಮ್ಯಾರಿನೇಟ್ ಮಾಡ್ತೀನಿ. ಚಿಕನ್ ಸ್ವಲ್ಪ ಬೇಕು ತಂದಿರೋದಲ್ವಾ. ಅನುಷ ನೆಂಟ್ರಂಗ್ ಬರ್ತಾವಳೆ, ನೆಂಟ್ರಂಗ್ ಹೋಯ್ತಾವಳೆ ಅಷ್ಟೇ. ಸಕಲ್ ಉಪ್ಪು ಚೂರು ಹಾಕುವ ಸಾಕು, ಆಮೇಲೆ ಹಾಕೋತೀನಿ ನಾನು. ಇನ್ನೂ ಚೂರು ಹಾಕು, ಏನಾಗಲ್ಲ. ನಿಮ್ದಕ್ಕೆ ಹಾಕು. ಹಂಗ ಬಗ್ಗಿಸ್ಕೋಬಾರ್ದು, ಕೈಲಿ ಹಾಕಿರೋ ಸ್ಪೂನಲ್ಲ. ಮನೆಯಲ್ಲಿ ನಾವೇನು ಮಾಡ್ತೀವಿ ಅದು ಮಾಡಲಿ ಅಷ್ಟೇ. ಒಟ್ನಲ್ಲಿ ಹಿಂಗೆ ಹಾಕಲ್ಲ, ಕೈಲೇ ಹಾಕೊಳ್ಳು. ಇವತ್ತು ಅದೇ ಹಾಕೋ ಗೊತ್ತಿಲ್ಲ. ಸಾಕಾ? ಇನ್ನೇನು ಬೇಕು? ಅಷ್ಟೇ. ನಂಗೆ ಆಮೇಲೆ ಓಡಿಸಿ ಏನು ಬೇಡ. ಇದು ಬೇಕು ನಂಗೆ, ಮ್ಯಾಗಿ ಮಸಾಲ ಅಂತ ಕೇಳಬೇಕು. ಮೊಟ್ಟೆ ಮೊಟ್ಟೆ. ನಿಂಬೆಹಣ್ಣು? ನಿಂಬೆಹಣ್ಣು ಇಲ್ಲ. ಈರುಳ್ಳಿಕಾಯಿ ಬೇಕಾ? ಈರುಳ್ಳಿಕಾಯಿ ಹುಳಿನೇ ಅಲ್ವಾ? ಆಮೇಲೆ ಅಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಕಲ್ವಾ? ನೋಡೋಣ. ಅವಳು ಚೆನ್ನಾಗಿ ಮಾಡ್ತಾಳೆ, ಅವಳು ಸ್ಟೈಲಲ್ಲಿ ಮಾಡ್ತಾಳೆ. ಪ್ರೊಫೆಷನಲ್ ಥರ ಮಾಡಲ್ಲ ಅಲ್ವಾ? ಮನೆಗೆ ಹೆಂಗೆ ಬೇಕೋ ಇದು ಚೆನ್ನಾಗೇ ಇರುತ್ತೆ. ಹೋಮ್ಮೇಡ್ ಸ್ಟ್ಯಾಂಡರ್ಡ್ ಚೆನ್ನಾಗಿ ಬಂದಿರುತ್ತೆ. ಚೆನ್ನಾಗಿರುತ್ತೆ. ನಂಗೇನೋ ಖಾರ ಸಾಲಲ್ಲ. ಇನ್ನೊಂಚೂರು ಖಾರ ಬಿಡು, ನಾನು ಈಗ ಮ್ಯಾಗಿ ಮಸಾಲ ಇವಳು ಬೇರೆ ಏನು ಮಾಡೋಳು ಗೊತ್ತಕ್ಕಳು? ಏನು ನಿನ್ನೆ ಉಪ್ಸಾರು ತಿನ್ನಕ್ಕಾಗಿಲ್ಲ ಅವಳಿಗೆ. ಯಾಕೆ ಕೇಳು ಅವಳಿಗೆ? ಖಾರ ಇತ್ತು ಅಂತ. ಖಾರ ಫುಲ್ ಕಮ್ಮಿ ಮಾಡ್ಕೊಂಡವಳೆ. ಖಾರ 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 ಅಂತಳೆ. ನಂಗೆ ಇವಳಂತ ಖಾರ ತಿಂತಿದ್ದವ್ರಿಲ್ಲ. ಈಗ ಇವಳ ತರ ಖಾರ ತಿಂದಿಲ್ದಿರೋರಿಲ್ಲ. ಜಾಸ್ತಿನೇ ಹಾಕಿದ್ದೀನಿ ನೋಡಿಲಿ. ಆ ಪೌಡ್ರು ಅದಕ್ಕೂ ಹಾಕ್ತೀನಲ್ಲ. ಪೌಡ್ರು ಚಿಕನ್ ಅಷ್ಟೇ ಇದು. ಇದಕ್ಕೆ ಜಾಸ್ತಿನೇ ಆಯ್ತು ಈಗ. ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕು, ಸರಿ ಹೋಗ್ತು. ಅದೊಂಚೂರು ಖಾರ ಖಾರವಾಗಿದ್ರೇನೆ ಚಂದ ನಾನ್ ವೆಜ್ಗಳಲ್ಲಿ. ವೆಜ್ಜಲ್ಲಿ ಬೇಕಾದ್ರೆ ಹಂಗೆ ಕೊಟ್ಟರು ತಿನ್ಬೋದು, ಪೇಷಂಟ್ಸ್ ಆಡ್ತಾರೆ. ಅರಿಶಿನ ಸ್ಮೆಲ್ ಸಡನ್ ಆಗಿ ಬಂದ ತಕ್ಷಣ ಇದೆ ನೆನಪಾಗುತ್ತೆ. ಫ್ರೀಸರಲ್ಲಿ ಇಟ್ಟಿದ್ದು ಮಧ್ಯಾಹ್ನ ಮಾಡ್ಕೊಡೋಣ ಅಂತ ಸಂಜೆನೇ ಆಗುತ್ತೆ. ಫ್ರೀಸರಿಂದ ಹಾಲನ್ನ ಕೆಳಗಡೆ ತೆಗೆದಿಟ್ಟಿದ್ದೀನಿ. ನಾನು ಮಧ್ಯಾಹ್ನನೇ ಮಾಡ್ಕೊಡೋಣ ಅಂದ್ಕೊಂಡೆ. ಸಾರಿ ಅಪ್ಪಿ, ಆಯಿತಾ? ಬಂದಾಗಿಂದನೂ ಜ್ಯೂಸ್ ಮಾಡಿಕೊಟ್ಟಿಲ್ಲ ಅವಳಿಗೆ. ಪಾಪ 2ನೇ ವಾರ ಬಂದಿರೋದೀಗ. ಚಿಯಾ ಸೀಡ್ಸು, ಇದು ಒಳ್ಳೆ ಕ್ವಾಲಿಟಿದು. ಇದರಲ್ಲಿ ಲೋಕಲ್ ಬರುತ್ತಷ್ಟು ಚೆನ್ನಾಗಿರಲ್ಲ. ನಾವು ಚಿಯಾ ಸೀಡ್ಸ್ ಏನೋ ಬೆಳಿತೈತಲ್ವ ಯಾವುದೋ ಮನೇಲಿ. ಅದು ಇದರಲ್ಲಿ ಕಣಪ್ಪ, ಕಾಮ್ ಕಸ್ತೂರಿ ಗಿಡ, ಅದರಲ್ಲಿ ಬೆಳೆಯಂಥದ್ದು. ಇದು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು, ಶುಗರ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದೊಂದು ಸ್ವಲ್ಪ ಹಾಕಿದ್ರೆ ಸಾಕು. ಏನಪ್ಪಿ? ಜಾಸ್ತಿ ಹರಡ್ಬಿಡುತ್ತೆ. ಫಸ್ಟು ಇದನ್ನ ಇದು ಮಾಡ್ಕೊತೀನಿ. ರೈಸ್ ನೋಡಿ ಮಿಲ್ಕಿದು ತೊಳಿತೀನಿ ಫಸ್ಟ್. ನಮ್ಮ ಮಮ್ಮಿ ಇದು. ಈಗ ಇದಕ್ಕೆ ಕುಡಿಯೋ ನೀರು ಕೊಡು. ನೀರು ಕುಡಿಯೋದೇ ಅಲ್ಲವಾ? ಕುಡಿಯೋದು. ಚೂರು ನೆನೆಸಿದ್ರೆ ನೋಡಿ ದಪ್ಪ ಆಗುತ್ತೆ. ಇದು ತುಂಬ ದಪ್ಪ ಆಗುತ್ತೆ. ಅದು ಎಷ್ಟು ಸೈಜ್ ಇದೆ, ಅದು ಕಮ್ಮಿ ಅಂದರೂ 7-8 ಪಟ್ಟಷ್ಟು ದಪ್ಪ ಆಗ್ಬಿಡುತ್ತೆ. ನೋಡಿ
ಇನ್ನೊಂಚೂರು ಅರಳಿ ತಡಿ ತೋರಿಸ್ತೀನಿ. ಅರಳ್ತೈತೆ. ಹರಳ್ತಾಯ್ತದು ನೋಡಿ. ಇದು ಹರಳಬೇಕು, ಒಂಚೂರು ಚೆನ್ನಾಗಿ ಹರಳದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ತುಂಬ ಸಣ್ಣಕ್ಕಿದೆ ನೋಡಿ, ಈ ಥರ ಬರುತ್ತೆ ಇದು. ಅದೇ ನೆನೆಸಿದ್ಮೇಲೆ ನೋಡಿ ಗೊತ್ತು ಕಣಮ್ಮ, ಯಾವ ರೇಂಜಿಗೆ ದಪ್ಪ ವಿ ಗಾಟ್ ಇಟ್ ಬ್ರೋ, ವಿ ಗಾಟ್. ಈಗ ಇದನ್ನು ಹಾಕ್ತೀನಿ, ಸಾಕು ನೆಂದಿರೋದು. ಪುರಿ ಎತ್ಕೊಡಾಯ್ತಾ ಕೋತಿ ನೋಡಲಿ. ಗೈಸ್ ವಿಲ್ ಮಿಕ್ಸ್ ದಿಸ್. ಬಿಡು ಹೋಗ್ಲಿ, ತಿನ್ಲಿ ಬಾ. ಇದ್ರ ಜೊತೆಗೆ ಹಂಗೆ ಗೋಡಂಬಿ ಹಾಕ್ತಾ ಇದ್ದೀನಿ. ನಿಮಗೆ ಡ್ರೈ ಫ್ರೂಟ್ಸು ಯಾವ್ದು ಬೇಕಾದರೂ ಉಪಯೋಗ. ಫ್ರೂಟ್ಸ್ ಹಾಕೊಬೋದು ಇದಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಇನ್ನೂ ಚೆನ್ನಾಗಿರುತ್ತೆ. ಸಿಂಪಲ್ ಡ್ರೈ ಫ್ರೂಟ್ಸ್ ವಿತ್ ಫ್ರೂಟ್ಸ್ ಹಾಕಿ ತುಂಬಾ ಸಕ್ಕತ್ತಾಗಿರುತ್ತೆ. ಅಂದರೆ ಡ್ರೈ ಫ್ರೂಟ್ಸ್. ಅಯ್ಯೋ ಆಯ್ತು ಬಾ ಹೋಗ್ಲಿ, ಏನು ಮಾಡೋಕ್ಕಾಗಲ್ಲ. ಬಿಡ. ನಾನು ಇದಕ್ಕೆ ಬರೀ ಗೋಡಂಬಿ ಹಾಕಿದ್ದೀನಿ, ಪಿಸ್ತಾ ಖಾಲಿಯಾಗಿದೆ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಬೇಕಾದ್ರೆ ಹಾಕೋಬೋದು. ಬಾದಾಮಿ, ಗೋಡಂಬಿ, ಪಿಸ್ತಾ ಈ ಥರ. ಇನ್ನು ಫ್ರೂಟ್ಸ್ಗಳಲ್ಲಿ ಯಾವ್ದು ಬೇಕಾದ್ರೆ ಹಾಕೋಬೋದು. ಕಲ್ಲಂಗಡಿ ಹಾಕೋಬೋದು, ಆ್ಯಪಲ್ ಹಾಕೋಬೋದು, ಬಾಳೆಹಣ್ಣು, ನಿಮ್ಗೆ ಇಷ್ಟವಾಗಿರೋ ಅಂತಂದ್ರೆ ಹಾಕೋಬೋದು. ಆದರೆ ಸಿಂಪಲ್ ಆಗಿದ್ದಷ್ಟು ಚೆನ್ನಾಗಿರುತ್ತೆ. ಬೇಸಿಗೆಗೆ ತುಂಬ ಚೆಂದ ಇದು ಅಲ್ವಾ? ಬಿಸಿಲಿರ್ಬೇಕು, ಕುಡಿಯೋದು ತುಂಬ ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲಿ ಮಸ್ತ್ ಇರುತ್ತೆ. ಈಗ ನಾನು ಮಾಮೂಲಿ ಲೋಟಕ್ಕೆ ಹಾಕೊಡ್ತೀನಿ ಬಿಡವ ಅಲ್ವಾ? ಐತೆ ಅಲ್ಲಿ ಲೋಟ ಹಾಕೋದ್ಲಾ? ಬೇಡ ಹಾಕೊಡು, ಅದು ಏನು ಮನೇಲಿದ್ದಾಗಲೂ ನಾವೇನು ನೆಂಟ್ರ. ನಮ್ಮ 3 ಜನಕ್ಕೆ ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ. ಇದು ಚಿಯಾ ಸೀಡ್ಸು ಬಾಯಿಗೆ ತಿಂತಾ ಇದ್ರೇ ಚಂದ, ಒಂಥರ ಫ್ಲೇವರೇ ಚಂದ ಅದು. ಅಂದರೆ ಡ್ರೈ ಫ್ರೂಟ್ಸ್ನ ತಕ್ಷಣಕ್ಕೆ ಹಾಕೋಬೇಕು, ನೆನೆಸ್ಬಾರ್ದು ಅದನ್ನು. ಬಾಯಿಗಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಸಿಗಲ್ಲ. ಹುರ್ಕೊಳ್ಳಿ ಹಂಗಿದ್ರೆ. ಹುರ್ದು ಹಾಕೋಬಾರ್ದು, ಹಂಗೇನೆ ಕಟ್ ಮಾಡೇ ಹಾಕ್ಕೊಳ್ಳಿ. ನೆನೆಸ್ಬಿಟ್ರೆ ಏನಾಗುತ್ತೆ, ಹಾಲಿನ ಜೊತೆ ಮೆತ್ತಗೆ ಆಗ್ಬಿಡುತ್ತೆ, ಅಂತ ಟೇಸ್ಟ್ ಇರಲ್ಲ. ಆಯಿತು. ಇವಾಗ ಚಿಯಾ ಸೀಡ್ಸ್ ಜ್ಯೂಸ್ ರೆಡಿಯಾಗಿದೆ. ಕುಡಿದ್ಬಿಟ್ಟು ಟೇಸ್ಟ್ ಹೇಳು ಒಂದು. ನೀನು ಹೇಳು, ನಾನು ಪದೇ ಪದೇ ನೀನು ಹೇಳಮ್ಮ. ನೀನು ತೊಗೊಂಡೋಗೋಣ, ಪ್ರೀತಿಗೂ ಕೊಡಬೇಕು. ಬಾ ಕಡ್ಡಿ ಕೊಡೋಣ. ಕಡ್ಡಿ ನಮ್ಮ ಮನೇಲಿ ಎಂಟ್ರಿ ಇವರು ನಮ್ಮ ಮನೆಗೆ ತಗೊಳ್ಳಿ ಮೇಡಮ್. ಆಯಿತು ತಗೊಳ್ಳಿ, ಎಣ್ಣೆ ಹಾಕಿಸ್ಕೊಂಡು ಪಾಪ ತಗೋ. ಕುಡಿದ್ಬಿಟ್ಟು ಟೇಸ್ಟ್ ಹೇಳು. ಎಷ್ಟು ವರ್ಷದ ಮೇಲೆ ಆಯ್ತೇನೋ ಕುಡಿದು. ಚೆನ್ನಾಗಿದೆ, ಸಿಂಪಲ್ ಆಗಿ. ಚೆನ್ನಾಯ್ತಾ? ಚೆನ್ನಾಯ್ತು. ನಮ್ಮ ಅಮ್ಮಗೂ ಇಷ್ಟ, ನಮ್ಮ ಅಪ್ಪಂಗೂ ಸಖತ್ ಇಷ್ಟ. ಇದ್ದಾಗ ಮಾಡ್ಕೊಡ್ಬೇಕು ಬಂದಾಗ. ಶುಗರ್ ಅಲ್ವಾ ಜಾಸ್ತಿ ಕೊಡ್ತಾ ಇರಲಿಲ್ಲ, ಅಮ್ಮ ಕುಡಿಯೋದು ಪಾಪ. ತುಂಬ ದಿನ ಆಗಿತ್ತು, ತುಂಬ ಹೆಚ್ಚು ಕಮ್ಮಿ 1.5 ವರ್ಷ ಆಯ್ತು ಇದನ್ನು ಕುಡಿದು. ಏನಾರು ಮೊನ್ನೆ ಲಾಸ್ಟು, ಅದು ಸ್ಟಾರ್ಟಿಂಗು. ಚೆನ್ನಾಯ್ತಾ? ಚಿಯಾ ಸೀಡ್ಸ್ನ ತಿನ್ನಿ ಅವಾಗವಾಗ, ಶುಗರ್ ಒಳ್ಳೇದಂತೆ. ಅತಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾವುದೇ ಆಗಲಿ ಅತಿ ಆಗಬಾರ್ದು. ಲಿಮಿಟಲ್ಲಿ ತಿಂದರೆ ಶುಗರ್ ಒಳ್ಳೇದು. ಅವ್ರದ್ದು KFC, ನಮ್ಮದು ವೈಟ್ ಗೀ ರೈಸ್. ವೈಟ್ ಗೀ ರೈಸ್ ಅಂದಮೇಲೆ ಚಿಕನ್ ಗ್ರೇವಿ ಮಾಡಿರೋದು, ಚಿಕನ್ ಮಸಾಲ ಇವತ್ತಿನ ಸ್ಪೆಷಲ್. ಏನಪ್ಪಿ ಹೆಂಗಿತ್ತಪ್ಪಿ ಇವತ್ತು? ಇವತ್ತು ಹೆಂಗಿತ್ತಪ್ಪಿ ನಿಂಗೆ? ಸ್ಪೆಷಲ್ ಏನು ಹೇಳಿ ಇವತ್ತು? ಮತ್ತೆ ವಿನ್ ಆಯಿತು. ಸ್ಪೆಷಲ್ ಚೆನ್ನಾಗಿತ್ತಲ್ವಾ? ಮ್ಯಾಚ್ ಅಂತೂ ಸಖತ್ತಾಗಿತ್ತು. ಫಸ್ಟೇ ಗೆದ್ಬಿಡ್ತಾರೆ ಅಂತಲೇ ಅನಿಸಿದ್ದು. ಸೂಪರ್ ಆಗಿತ್ತು ಮ್ಯಾಚ್ ಇವತ್ತು. ಪಾಪ ಅದೇ ರೆಸಿಪಿ ಮಾಡ್ಕೋತಾ ಇದ್ದೆ. ಕಬಾಬ್ ಬೇಡ ಅಂದ್ಬಿಟ್ಟು KFC ಹಾಕೋತವಳೆ ಏನವ? ಸುಮಾರು ದಿನ ಆಗಿತ್ತು ಮಾತ್ರ ಮಾಡಿ ಅಲ್ವಾ? ಸದ್ಯಗಿರೋದ ಮೇಲೆ ಆಗ್ಬಿಟ್ಟಿದ್ದೇನಪ್ಪ. ಸಾಕಲ್ಲಪ್ಪ, ತೆಗಿತೀನಿ. KFC ಚಿಕನ್ KFC ರೆಡಿ. ಪ್ರಿಯಾ ಸುಮ್ಮನೆ ಕಾಪಿ ರೈಟ್ ಬಂದ್ಬಿಡುತ್ತೆ. ನೀನು ಹೇಳ ಸಾಂಗ್ಗೆ ಕಾಪಿ ರೈಟ್ ಆಡ್ತೀರ ಅವತಾರ ನೋಡು. ತುಂಬ ಚೆನ್ನಾಗಿ ಮಾಡ್ತಾಳಪ್ಪ. ಹೇಳಿದ್ವಲ್ಲ, ಪ್ರೊಫೆಷ್ನಲ್ ಆಗಲ್ಲ, ಮಾಮೂಲಿ ಹೋಮ್ ಮೇಡ್ ಅಲ್ಲಪ್ಪ, ಆದರೂ ಸೂಪರ್ ಆಗಿರುತ್ತೆ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ಚೆನ್ನಾಗಿರುತ್ತೆ ಅದು. ಹುಡಿ ಓಟ್ಸು ಗೊತ್ತಾಯ್ತು. 11:30ನಾ? ಟೈಮ್ ಆಗಲಿ 11:30 ಆಯಿತು. ಜಾಸ್ತಿ ಆಗಿರ್ಬೇಕು. ನಾವು ಮ್ಯಾಚ್ ಮಾಡ್ಕೊಂಡು ಅಡುಗೆ ಮಾಡಿರಲಿಲ್ಲ.
12 ಗಂಟೆ. ಇದೆಲ್ಲ ಮ್ಯಾರಿನೇಟ್ ಮಧ್ಯಾಹ್ನನೇ ಮಾಡ್ಕೊಂಡಿದ್ದು. ಅಡುಗೆ ಮಾತ್ರ ಲೇಟಾಗಿ ಮಾಡ್ಕೊಂಡ್ರೆ ಮ್ಯಾಚ್ ಇಂಟ್ರೆಸ್ಟ್ ಆಗಿತ್ತಲ್ಲ ಮೇಯ್ನ್. ನೋಡಿ ಈಗ ನೆಕ್ಸ್ಟ್ ಇಯರ್ ವೆಯ್ಟ್ ಮಾಡಬೇಕು. ನಾಳೆ ಬೆಳಗ್ಗೆನೆ ಹೊರಡ್ತಾಳೆ 4 ಗಂಟೆಗೆ. 4 ಗಂಟೆಗಳ 5 ಗಂಟೆ 4 ಗಂಟೆಗೆ ಹೇಳೋದು. ಸ್ನಾನ ಮಾಡಿಕೊಂಡು ರೆಡಿ ಆಗೋ ತನಕ 5 ಗಂಟೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಡಿಫ್ರೆಂಟ್ ಡಿಶ್ ನನ್ನ ಮಗಳಿಗೋಸ್ಕರ, ಇವರಿಗೋಸ್ಕರ. ಡಿಫ್ರೆಂಟ್ ಅಲ್ಲ, ಸ್ಪೆಷಲ್ ಅಲ್ಲಿ. ನಮ್ಮ ಮನುಷ್ಯ ಮಾಡಿರೋ KFC ನಮ್ಮ ಇಬ್ರು ಸೇರ್ಕೊಂಡು ಮಾಡಿದ್ದಾರೆ. ಇಬ್ರು ಎಲ್ಲ ನಾನು ಈಗ ಒಬ್ಳೆ ತಿಂತೀನಿ. ನಾನು ತಿಂದಿದೆ ಗಾಯ್ಸ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೈಕಾಗಿದೆ ಅಪ್ಪಿ, ಇಲ್ಲಿ ಇದಿದೆ ಗಾಯ್ಸ್ ನೋಡಿ ಗಾಯ್ಸ್ ಎಷ್ಟು ಸಣ್ಣ ಆಗಿದ್ದಾಳೆ ಅವಳಿಗೆ ಸರಿ ಊಟ ತಿಂಡಿ ಇಲ್ಲ PG-ನಲ್ಲಿ ಅಲ್ವಾ, ಅದಕ್ಕೆ ಪಾಪ ಸಣ್ಣ ಆಗಿದ್ದಾಳೆ. ತೋಚಿನಮ್ಮ ನೀನು ನೀ ತಿನ್ಸ್ತಲ್ಲ ಸಾಕು. ಚೆನ್ನಾಯ್ತಾ? ಇನ್ನೊಂದು ತುತ್ತು. ಅಕ್ಕ ಮಾಡಿರೋ KFC ತಿಂದವ? ಓ ಹೆಂಗಿತ್ತವ? 2 ಪೀಸ್ ತಿಂದೆ ಆಲ್ರೆಡಿ. ಚೆನ್ನಾಗಿತ್ತವ? ಸ್ವಲ್ಪ ಮಾಡಿದ್ರು. ನಾನು ಅವ್ಳು ಮಾಡಿರೋ KFC ತಿಂತೀನಿ, ಬಿಸಿ ಬಿಸಿ. ಆದರೂ KFC ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅವಳು. ಸೂಪರ್. ಸಾಮಾನ್ಯವಾಗಿ KFCಗೆ ಈರುಳ್ಳಿ ನೆಂಚ್ಕೊಳ್ಳಲ್ಲ, ಅಂದ್ರೆ ನಾನು ನೆಂಚ್ಕೊತೀನಿ. ಮಾಡ್ತಾರೆ. ಸಾಮಾನ್ಯವಾಗಿ KFCಗೆ ಯಾರು ಈರುಳ್ಳಿ ನೆಂಚ್ಕೊಳ್ಳಲ್ಲ. ಓಕೆ ಫ್ರೆಂಡ್ಸ್, ನಾವು ಮಾಡಿರೋ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.